ಈ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ಪಟ್ಟಣದ ವಾರ್ಡ್ ನಂಬರ್ 17ರ ಜನರ ಕನಸು ನನಸಾಯಿತಂತೆ. ಇದೇ ಅಥಣಿ ಪಟ್ಟಣದಲ್ಲಿ ವಾರ್ಡ್ ನಂಬರ್ 17ರಲ್ಲಿ ಪುರಸಭೆ ಸದಸ್ಯರಾದ ಶ್ರೀಲೀಲಾ ಸದಾಶಿವ ಬುಟಾಳೆರವರು ಅಧ್ಯಕ್ಷರಾಗಿದ್ದು, ವಾರ್ಡ್ ನಂಬರ್ 17ರಲ್ಲಿ ಆಯ್ಕೆಯಾಗಿ ಮಾತು ಕೊಟ್ಟಂತೆ ಅಭಿವೃದ್ಧಿ ಕೆಲಸಕ್ಕೆ ಮುಂದಾದ ಪುರಸಭೆ ಅಧ್ಯಕ್ಷರು. ಇದೇ ವಾರ್ಡ್ನಲ್ಲಿ ಈ ಹಿಂದೆ ಬಹಳಷ್ಟು ಜನರು ಪುರಸಭೆ ಸದಸ್ಯರಾಗಿ ಆಯ್ಕೆಯಾಗಿದ್ರು ಕೂಡ ಅಲ್ಲಿಯ ಜನರ ಕನಸನ್ನ ನನಸು ಮಾಡಲು ಯಾರಿಂದಲೂ ಸಾಧ್ಯವಾಗಿರಲಿಲ್ಲ. ಆದರೆ ಇವರು ಮಾತು ಕೊಟ್ಟಂತೆ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಮುಂದಾಗಿರುವುದನ್ನ ನೋಡಿದ್ರೆ ಅಲ್ಲಿಯ ಜನರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಅದೇ ವಾರ್ಡಿನಲ್ಲಿ ಶೌಚಾಲಯ ನಿರ್ಮಾಣ ಮಾಡಲು ಸಾಧ್ಯವಾಗಿರುವುದಿಲ್ಲ. ಈಗ ಅದೇ ಜಾಗದಲ್ಲಿ ಗುಳ್ಳಪ್ಪನ ಚಾಳ್ ಅಂತ ಇದ್ದು ಆ ಜಾಗದಲ್ಲಿ ಸಾವಿರಾರು ಬಡಜನ ಕುಟುಂಬಸ್ಥರು ಜೀವನ ನಡೆಸುತ್ತಿದ್ದಾರೆ. ಆದರೆ ಇವರಿಗೆ ಪುರಸಭೆ ವತಿಯಿಂದ ಯಾವುದೇ ರೀತಿ ಯೋಜನೆಗಳು ಮತ್ತು ಸೌಲಭ್ಯಗಳು ಸಿಕ್ಕಿರುವುದಿಲ್ಲ. ಕಾರಣ ಅದೇ ಗುಳ್ಳಪ್ಪನ ಚಾಳಿನ ಜಾಗ ಒಂದೇ ವ್ಯಕ್ತಿಗೆ ಜಾಗ ಸೀಮಿತವಾಗಿದ್ದು ಅದೇ ಜಾಗದಲ್ಲಿ ಸಾವಿರಾರು ಬಡ ಕುಟುಂಬಸ್ಥರು ಜೀವನ ನಡೆಸುತ್ತಿದ್ದು ಅದೇ ಜಾಗ ಇವತ್ತಿನ ದಿನಗಳಲ್ಲಿ ನ್ಯಾಯಾಧೀಶರ ಹತ್ತಿರ ನನ್ನ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಮಾಲೀಕ ದಾವೆ ಹೂಡಿದ್ದು, ಈ ಕಾರಣಕ್ಕಾಗಿ ಅಲ್ಲಿನ ಸ್ಥಳೀಯರು ಬಡ ಜನರಿಗೆ ಪುರಸಭೆ ವತಿಯಿಂದ ಯಾವುದೇ ಸರ್ಕಾರಿ ಸೌಲಭ್ಯಗಳು ಲಭ್ಯವಾಗಿರುವುದಿಲ್ಲ. ಇದು ಸುಮಾರು ವರ್ಷಗಳಿಂದ ಹೀಗೆ ನಡೆದುಕೊಂಡು ಹೋಗಿತ್ತು. ಎಷ್ಟೋ ಸದಸ್ಯರು ಬ್ಯಾಡಪ್ಪ, ಇದು ಸಿವಿಲ್ ಕೇಸ್ ಇರುತ್ತದೆ, ಆ ಕಾರಣಕ್ಕಾಗಿ ಇಲ್ಲಿ ಏನು ಮಾಡುವುದು ಬೇಡ, ಮಾಡಿದ್ರೆ ನಾವೇ ಸಿಲುಕಿಕೊಳ್ತೇವೆ ಅಂತ ಕೆಲ ಸದಸ್ಯರು ಭಯಪಟ್ಟು ಯಾವುದೇ ಅಭಿವೃದ್ಧಿ ಇಲ್ಲದೆ ಆ ಜಾಗ ಅನಾಥ ಶವದಂತೆ ಆಗಿತ್ತು. ಆದರೆ ಅದೇ ವಾರ್ಡಿನಲ್ಲಿ ಈಗ ಶ್ರೀಲೀಲಾ ಸದಾಶಿವ ಬುಟಾಳಿ ಅವರು ಪುರಸಭೆ ಸದಸ್ಯರಾಗಿ ಈಗ ಅಧ್ಯಕ್ಷರಾಗಿ ಅಲ್ಲಿಯ ಜನರ ಕೂಗನ್ನ ಕೇಳಿಸಿಕೊಂಡು ಸರ್ಕಾರಿ ಅಧಿಕಾರಿಗಳ ಹತ್ತಿರ ಆ ಜಾಗದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಪುರಸಭೆ ವಕೀಲರ ಹತ್ತಿರ ಹಾಗೂ ಸಲಹೆಗಾರರ ಬಳಿಯೂ ಕೂಡ ಕಾನೂನಿನ ರೀತಿಯಲ್ಲಿ ಕೆಲ ಸಲಹೆಗಳನ್ನ ಪಡೆದುಕೊಂಡು ಕೆಲಸಕ್ಕೆ ಮುಂದಾಗಿ ಅಲ್ಲಿಯ ಸ್ಥಳೀಯ ಜನರಿಗೆ ಶೌಚಾಲಯ, ಸರಿಯಾದ ರಸ್ತೆ, ಕುಡಿಯಲು ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇದರ ಜತೆಗೆ ಅಲ್ಲಿಯ ಜನರಿಗೆ ಉಪಯೋಗವಾಗುವಂತೆ ಸರ್ಕಾರದ ಅನುದಾನದಿಂದ ಚರಂಡಿ ಕೂಡ ನಿರ್ಮಾಣ ಮಾಡಿಸುತ್ತಿದ್ದಾರೆ. ಇವತ್ತಿನ ದಿನ ಪುರಸಭೆ ಮುಖ್ಯಾಧಿಕಾರಿಯಾದ ಗುಡಿಮನಿ, ಇಂಜಿನಿಯರ್ ಮತ್ತು ಗುತ್ತಿಗೆದಾರರ ಜತೆ ಪುರಸಭೆ ಅಧ್ಯಕ್ಷೆಯಾದ ಶ್ರೀಲೀಲಾ ಸದಾಶಿವ ಬುಟಾಳಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿ ಒಳ್ಳೆಯ ರೀತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಎಂದು ಅಧಿಕಾರಿಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇನ್ನು ಅದೇ ಸಮಯದಲ್ಲಿ ಅಲ್ಲಿರುವ ಜನರು ನಮ್ಮ ಕನಸನ್ನ ನನಸು ಮಾಡಿದ ದಾರಿದೀಪ ನೀವು, ಸದಾಕಾಲ ನಿಮಗೆ ಸಿದ್ದೇಶ್ವರ ಮತ್ತು ಶಿವಯೋಗಿ ಅವರ ಆಶೀರ್ವಾದ ನೀಡಲಿ ಎಂದು ಅಧ್ಯಕ್ಷರಿಗೆ ಶುಭ ಹಾರೈಸಿದ್ರು. ಅಧ್ಯಕ್ಷರೇ, ಮಳೆ ನೀರು ಬಂದೆಲ್ಲ ಈ ಕಡೆ ಒಳಗಡೆ ಇದೆಲ್ಲ ನೀರು ತುಂಬಿಡ್ತೈತೆ ಮಳೆ. ಹೌದು, ಅದಕ್ಕೆ ಇದನ್ನ ಚಲೋ ಸಿಮೆಂಟ್ ಯೂಸ್ ಮಾಡ್ಯಾರಿ, ಕಡೆ ಯೂಸ್ ಮಾಡ್ಯಾರಿ, ಎಲ್ಲ ಗೌರ್ಮೆಂಟ್ ಕೊಡಿ. ಸಿಮೆಂಟ್ ಎಂತಾದ್ರೆ ಹಾಕಿರ ಲಗೇಜ್ ಕೊಡ್ತಾರೆ. ಸಿಮೆಂಟ್ ಹಾಕ್ಲತ್ತಿದ್ದೀವಿ.